ನಮಸ್ಕಾರ. ಅಮೆರಿಕದ ಅಧ್ಯಕ್ಷೀಯ ಚುನಾವಣೆ ನಡೆದು ರಿಪಬ್ಲಿಕನ್ ಪಕ್ಷದಿಂದ ಸ್ಪರ್ಧಿಸಿದ್ದ ಡೊನಾಲ್ಡ್ ಟ್ರಂಪ್ ಅವರು ಜಯಭೇರಿ ಸಾಧಿಸಿದ್ದು 2ನೇ ಬಾರಿ ಅಧ್ಯಕ್ಷರಾಗಿ ಚುನಾಯಿತರಾಗಿದ್ದಾರೆ. ಚುನಾವಣೆಯ ಸಂದರ್ಭಗಳಲ್ಲಿ ತಮ್ಮ ಗೆಲುವಿಗಾಗಿ ಶ್ರಮಿಸಿದ ಎಲಾನ್ ಮಸ್ಕ್ ಹಾಗೂ ವಿವೇಕ್ ಗಣಪತಿ ರಾಮಸ್ವಾಮಿ ಅವರಿಗೆ ತಮ್ಮ ನೂತನ ಸರ್ಕಾರದಲ್ಲಿ ಉನ್ನತ ಹುದ್ದೆಗಳನ್ನು ನೀಡಿರುವ ಟ್ರಂಪ್ ಈಗ ಅಮೆರಿಕದ ಹಿಂದೂ ನಾಯಕಿ, ಅಮೆರಿಕ ಕಾಂಗ್ರೆಸ್ನ ಮಾಜಿ ಸದಸ್ಯೆ ಮತ್ತು ಲೆಫ್ಟಿನೆಂಟ್ ಕರ್ನಲ್ ತುಳಸಿ ಗಬ್ಬಾರ್ಡ್ ಅವರಿಗೆ ಬಹುಮಹತ್ವದ ಹುದ್ದೆಯನ್ನು ನೀಡಿದ್ದಾರೆ. ಅಮೆರಿಕದ ರಾಷ್ಟ್ರೀಯ ಗುಪ್ತಚರ ವಿಭಾಗದ ನಿರ್ದೇಶಕರಾಗಿ ತುಳಸಿ ಅವರನ್ನು ನೇಮಿಸಿದ್ದಾರೆ. ಈ ಕುರಿತು ಖುದ್ದು ಟ್ರಂಪ್ ಅವರೇ ಸಾಮಾಜಿಕ ಮಾಧ್ಯಮ ಎಕ್ಸ್ ಖಾತೆಯ ತಮ್ಮ ಅಧಿಕೃತ ಪ್ರಚಾರ ಖಾತೆ ಟ್ರಂಪ್ ವಾರ್ ರೂಮ್ ಮೂಲಕ ಘೋಷಿಸಿದ್ದಾರೆ. ತುಳಸಿ ಅವರು 2013ರಿಂದ 2021ರವರೆಗೆ ಹವಾಯಿ 2ನೇ ಕಾಂಗ್ರೆಸ್ಸಿಯಲ್ ಜಿಲ್ಲೆಯ ಡೆಮಾಕ್ರೆಟಿಕ್ ಪ್ರತಿನಿಧಿಯಾಗಿ ಸೇವೆ ಸಲ್ಲಿಸಿದರು. 2022ರಲ್ಲಿ ಡೆಮಾಕ್ರೆಟಿಕ್ ಪಕ್ಷ ತೊರೆದ ಅವರು ಯುದ್ಧ ಮತ್ತು ಮಿಲಿಟರಿ ಹಸ್ತಕ್ಷೇಪ ಬಗೆಗಿನ ಭಿನ್ನಾಭಿಪ್ರಾಯವೇ ತಾವು ಪಕ್ಷ ತೊರೆಯಲು ಕಾರಣ ಎಂದು ತಿಳಿಸಿದ್ದರು. ಕಮಲಾ ಹ್ಯಾರಿಸ್ ಅವರಿಗೂ ಪ್ರತಿಸ್ಪರ್ಧಿಯಾಗಿ ಸ್ಪರ್ಧಿಸಿದ್ದ ತುಳಸಿ ಅವರನ್ನು ಪ್ರಸ್ತುತ ತಮ್ಮ ಎಕ್ಸ್ ಖಾತೆಯಲ್ಲಿ ಬಣ್ಣಿಸಿರುವ ಟ್ರಂಪ್ ಗಬ್ಬಾರ್ಡ್ ಅವರನ್ನು ಹೆಮ್ಮೆಯ ರಿಪಬ್ಲಿಕನ್ ಎಂದು ಬಣ್ಣಿಸಿದ್ದಾರೆ. ಗುಪ್ತಚರ ಸಮುದಾಯಕ್ಕೆ ಅವರ ನಿರ್ಭೀತ ಚೇತನ ನೆರವಾಗಲಿದೆ ಎಂದು ನಿರೀಕ್ಷೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಅಮೆರಿಕ ಕಾಂಗ್ರೆಸ್ನ ಮಾಜಿ ಸದಸ್ಯೆ ಲೆಫ್ಟಿನೆಂಟ್ ಕರ್ನಲ್ ತುಳಸಿ ಗಬ್ಬಾರ್ಡ್ ಅವರನ್ನು ದೇಶದ ರಾಷ್ಟ್ರೀಯ ಗುಪ್ತಚರ ನಿರ್ದೇಶಕರನ್ನಾಗಿ ನೇಮಕ ಮಾಡಲು ಬಹಳ ಸಂತೋಷವಾಗುತ್ತಿದೆ. ಕಳೆದ 2 ದಶಕಗಳಿಂದಲೂ ಅಧಿಕ ಕಾಲ ನಮ್ಮ ದೇಶಕ್ಕಾಗಿ ಮತ್ತು ಅಮೆರಿಕನ್ನರ ಸ್ವಾತಂತ್ರ್ಯಕ್ಕಾಗಿ ತುಳಸಿ ಅವರು ಹೋರಾಡಿದ್ದಾರೆ. ಡೆಮಾಕ್ರೆಟಿಕ್ ಪಕ್ಷದ ಅಧ್ಯಕ್ಷೀಯ ಅಭ್ಯರ್ಥಿ ಸ್ಥಾನದ ಸ್ಪರ್ಧೆಯ ನಾಮನಿರ್ದೇಶನಕ್ಕೆ ಅವರು 2 ಪಕ್ಷಗಳಲ್ಲಿ ವಿಸ್ತೃತ ಬೆಂಬಲ ಹೊಂದಿದ್ದರು. ಇದೀಗ ಅವರು ಹೆಮ್ಮೆಯ ರಿಪಬ್ಲಿಕನ್. ತುಳಸಿ ಅವರ ವರ್ಣರಂಜಿತ ವೃತ್ತಿ ಬದುಕಿನ ನಿರ್ಭೀತ ಚೇತನವನ್ನು ಅವರು ನಮ್ಮ ಗುಪ್ತಚರ ಸಮುದಾಯಕ್ಕೆ ತರಲಿದ್ದಾರೆ ಎನ್ನುವ ಖಾತರಿ ನನಗಿದೆ. ನಮ್ಮ ಸಾಂವಿಧಾನಿಕ ಹಕ್ಕುಗಳ ಚಾಂಪಿಯನ್ ಆಗಿ ದೃಢತೆಯ ಮೂಲಕ ಶಾಂತಿಯನ್ನು ಸಾಧಿಸಲಿದ್ದಾರೆ. ತುಳಸಿ ನಾವೆಲ್ಲರೂ ಹೆಮ್ಮೆ ಪಡುವಂತೆ ಮಾಡಲಿದ್ದಾರೆ ಎಂದು ಟ್ರಂಪ್ ಅವರು ತುಳಸಿ ಅವರ ಬಗ್ಗೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇವರ ಜೊತೆಗೆ ಭಾರತೀಯ ಮೂಲದ ವಿವೇಕ್ ಗಣಪತಿ ರಾಮಸ್ವಾಮಿ ಅವರನ್ನು ತಮ್ಮ ಸರ್ಕಾರದ ದಕ್ಷತೆ ಇಲಾಖೆಯ ಹೊಣೆಯನ್ನು ನೀಡಿದ್ದು ಎಲಾನ್ ಮಸ್ಕ್ ಅವರನ್ನು ಸೇರಿಸಿಕೊಳ್ಳಲಾಗಿದೆ. ಅಮೆರಿಕನ್ನರ ಜೀವನ ಉತ್ತಮಗೊಳಿಸಲು ಎಲಾನ್ ಮಸ್ಕ್ ಮತ್ತು ವಿವೇಕ್ ರಾಮಸ್ವಾಮಿ ಅವರು ತರುವ ಬದಲಾವಣೆಗಾಗಿ ಎದುರು ನೋಡುತ್ತಿದ್ದೇನೆ ಎಂದು ಟ್ರಂಪ್ ಹೇಳಿದ್ದಾರೆ. ಒಟ್ಟಿನಲ್ಲಿ ತಮ್ಮ ಸರ್ಕಾರ ರಚನೆಯಲ್ಲಿ ಟ್ರಂಪ್ ಘಟಾನುಘಟಿಗಳನ್ನೇ ಸೇರಿಸಿಕೊಂಡಿದ್ದು ಅವರ ರಾಜಕೀಯ ಮತ್ತು ವೃತ್ತಿ ಜೀವನದ ಅನುಭವ ಅಮೆರಿಕವನ್ನು ಇನ್ನಷ್ಟು ಅಭಿವೃದ್ಧಿಗೊಳಿಸಲು ಮತ್ತು ವಿಶ್ವಶಾಂತಿ ನೆಲೆಸುವ ಯೋಜನೆಗಳನ್ನು ಜಾರಿ ಮಾಡುವಲ್ಲಿ ಟ್ರಂಪ್ಗೆ ಬಲ ತುಂಬಲಿ. ಟ್ರಂಪ್ ಅವರ 2ನೇ ಅವಧಿಯಲ್ಲಿಯೂ ಜಗತ್ತು ಮೆಚ್ಚುವಂತಹ ಕಾರ್ಯಗಳಾಗಲಿ ಎಂಬುದು ನಮ್ಮ ಆಶಯ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಮ್ ಕನ್ನಡ.